ಬೀದರ್ನಲ್ಲಿ ಎಟಿಎಂ ರಾಬರಿ ಆಯಿತು, ಮಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ ಆಯಿತು, ಮೈಸೂರಿನಲ್ಲಿ ರೋಡ್ ರಾಬರಿ. ಮೈಸೂರು ಜಿಲ್ಲೆಯಲ್ಲಿ ಹಾಡು ಹಗಲೇ ರೋಡ್ ರಾಬರಿ, ರಸ್ತೆ ದರೋಡೆ ಪ್ರಕರಣ ಇದು. ಕಾರನ್ನು ಅಡ್ಡಗಟ್ಟಿ ರಾಬರಿ ನಡೆಸಿದರೆ ಮುಸುಕುಧಾರಿಗಳು. ಮೈಸೂರು ಜಿಲ್ಲೆ ಜೈಪುರ ಹೋಬಳಿಯ ಹಾರೋಹಳ್ಳಿ ಬಳಿ ನಡೆದಿರ್ತಕ್ಕಂಥ ಘಟನೆ. 2 ಕಾರ್ನಲ್ಲಿ ಬಂದಿದ್ದರಂತೆ 4 ಜನ ಮುಸುಕುಧಾರಿಗಳು. ಯಾವುದೋ ಒಂದು ಇನ್ನೋವಾ ಕಾರ್ ಹೋಗ್ತಾ ಇತ್ತು, ಅದನ್ನು ಅಡ್ಡಗಟ್ಟಿ ಅವನನ್ನು ಥಳಿಸಿ ಹಣ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಹಣದ ಜೊತೆಗೆ ವ್ಯಕ್ತಿಯ ಕಾರನ್ನು ತಗೊಂಡು ಎಸ್ಕೇಪ್ ಆಗಿದ್ದಾರೆ ಆಸಾಮಿಗಳು. ದರೋಡೆ, ದುಡ್ಡು ಮತ್ತು ಕಾರು. ಜೈಪುರ ಪೊಲೀಸರಿಂದ ಈಗ ತನಿಖೆ ಆರಂಭ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರೋಡ್ ರಾಬರಿ, ದರೋಡೆ ಗಿರೋಡೆ ಕಳ್ಳತನ ಇವೆಲ್ಲ ಮಧ್ಯರಾತ್ರಿ ಅಮಾವಾಸ್ಯೆ ಅವಾಗ ಆ ಥರ ನಡೀತಾ ಇತ್ತು ಒಂದು ಟೈಮಲ್ಲಿ. ಈಗ ಅವೆಲ್ಲ ಇಲ್ಲ. ಎಲ್ಲವನ್ನ ಹತ್ರನೂ ದೊಡ್ಡ ದೊಡ್ಡ ತಲವಾರ್ಗಳಿದೆ. ಹಗಲೊತ್ತಲ್ಲೇ ಅಟ್ಯಾಕ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡೆಯೋಣ. ಕೆ ಪಿ, ಈಗ ಈ ದರೋಡೆಗೊಳಗಾದವ್ರು ಯಾರು, ಏನು, ಎತ್ತ, ಮತ್ತು ತೀರಾ ಇಷ್ಟು ಜನಸಂದಣಿ ಇರ್ತಕ್ಕಂಥ ಪ್ರದೇಶ, ಹಾಡಗಳಲ್ಲೇ ಮೈಸೂರಿನಲ್ಲಿ ಈ ರೀತಿ ಆಗುತ್ತಾ ಅಂತ ಆಶ್ಚರ್ಯ ಆಗುತ್ತೆ ಕೆ ಪಿ. ಖಂಡಿತವಾಗ್ಲೂ ಕೂಡ ಏನು ಅಂತ ಅಂದ್ರೆ ಮೈಸೂರಿನಲ್ಲಿ ಹಾಡು ಹಗಲಲ್ಲೇ ಆಗಿರುವಂತಹ ಘಟನೆ ಇದು. ಕೇರಳದ ಉದ್ಯಮಿ ಸೂಫಿ ಎನ್ನುವಂತವರ ಕಾರನ್ನ ಈ ರೀತಿಯಾಗಿ ಅಟ್ಯಾಕ್ ಮಾಡಿಕೊಂಡು ಅವರಲ್ಲಿದ್ದಂತಹ ದುಡ್ಡನ್ನ ಕಿತ್ಕೊಂಡು ಮತ್ತು ಕಾರನ್ನು ಸಮೇತವಾಗಿ ಕಿತ್ಕೊಂಡು ಪರಾರಿಯಾಗಿರುವಂತಹದ್ದು. ಸಾಮಾನ್ಯವಾಗಿ ನೀವು ಹೇಳಿದಂತೆ ರಾತ್ರಿಯ ವೇಳೆಯಲ್ಲಿ ನಡೆಯುವಂತಹ ಘಟನೆಗಳಿವು. ಆದ್ರೆ ಈ ಘಟನೆ ನೋಡಿದ್ರೆ ಬಹಳ ಕೆಲವೊಂದಿಷ್ಟು ಅನುಮಾನಗಳು ಕೂಡ ಬರ್ತಾ ಇದೆ. ಕೇರಳದ ಉದ್ಯಮಿ ಮೈಸೂರಿಗೆ ಎಂಟ್ರಿ ಆಗಿರುವಂತಹ ಸಂದರ್ಭದಲ್ಲೇ ಈ ಒಂದು ಘಟನೆ ಆಗಿದೆ ಅನ್ನೋದಾದ್ರೆ ಕೇರಳದಿಂದಲೇ ಅವ್ರನ್ನ ಫಾಲೋ ಮಾಡಿದಾರಾ ಅಥವಾ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಒಂಥರ ಗಾಬೆ ಹುಟ್ಟಿಸುವ ರೀತಿಯಲ್ಲೇ ಇದೆ. ಜೈಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ಪೊಲೀಸರು 3 ಟೀಮ್ಗಳ ಮೂಲಕವಾಗಿ ದರೋಡೆಕೋರರ ಹುಡುಕಾಟವನ್ನು ಕೂಡ ಆರಂಭ ಮಾಡಿದ್ದಾರೆ. ಈಗ ಪ್ರಾಥಮಿಕ ಮಾಹಿತಿ ಯಾವ ಕಡೆಗೆ ಎಸ್ಕೇಪ್ ಆಗಿದ್ದಾರೆ? ಅಗೇನ್ ಕೇರಳ ಕಡೆಗೆ ಹೋಗಿದಾರಾ ಅಂತ? ಅಲ್ಲ, ಕಡೆಗೆ ಹೋಗಿರುವಂತದ್ದು. ಹಾಗಾಗಿ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಒಟ್ಟಾರೆ ಈಗ ಸದ್ಯಕ್ಕಂತೂ ಆತ ಕೇರಳದ ಉದ್ಯಮಿ ಅಂತಕ್ಕಂಥದ್ದು ಗೊತ್ತಾಗಿದೆ. ಮೋಸ್ಟ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಅದರ್ವೈಸ್ ಅವನ ಹತ್ರ ದುಡ್ಡಿದೆ, ಅವನನ್ನೇ ಅಟ್ಯಾಕ್ ಮಾಡಬೇಕು ಅಂತ ಹೆಂಗೆ ಗೊತ್ತಿರುತ್ತೆ ರಾಬರರ್ಸ್ಗೆ? ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಒಂದು ಆಯಕಟ್ಟಿನ ಜಾಗ ಸಿಕ್ಕಿದಾಗ ಅಟ್ಯಾಕ್ ಮಾಡಿದ್ದಾರೆ. ಬಟ್ ಯಾರು ಅಷ್ಟು ಕಾರ್ ನಿಂತಿದೆ, ಯಾರು ಅಪೋಸ್ ಮಾಡ್ತಾ ಇಲ್ಲ.